ತುಂಬ ರೂಮಲ್ಲಿ ನಾನು ಬಚ್ಚಿಟ್ಕೊಳ್ಳೋದು. What is the farm? Hi, so ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ಏನ್ ಗೊತ್ತಾ, ಬ್ಲಾಗ್ ಇವತ್ತು ನಮ್ಮ ತುಂಬ ರೂಮಲ್ಲಿ ನಾನು ಬಚ್ಚಿಟ್ಕೊಳ್ಳೋದು. ಬಚ್ಚಿಟ್ಕೊಂಡು ಅವ್ನು ಏನೇನು ಮಾಡ್ತಾನೆ, ಎಷ್ಟು ಮನೆಗೆ ಬಂದ ಮೇಲೆ ಅವ್ನು ಬೆಳದ್ ಲೇಟೆ ಬಂದ್ಮೇಲೆ ಅವ್ನ ರೂಮಲ್ಲಿ ಬಚ್ಚಿಟ್ಕೊಳ್ಳೋಕೆ ನಾನು ಜಾಗ ಈಗ ಹುಡುಕ್ತೀನಿ. ಅವ್ನ ರೂಮಲ್ಲಿ ಬಚ್ಚಿಟ್ಕೊಳ್ಳೋಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು. ಎಲ್ಲೋ ಹೋಗ್ತಾ ಇದ್ದೀರಾ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ, ಬೇಗ ಬನ್ನಿ. ಬಂದ್ಮೇಲೆ ಪ್ಲಾನ್ ಮಾಡೋಣ, ಆಯ್ತಾ? ಬೇಗ ಬನ್ನಿ. ಬಾಯ್ ಸೀಮಾ ಸೋನು. ಲೇಡೀಸ್ ಹೋಗೋದು, ಲೇಡೀಸ್ ಹೋದ್ರೆ, ಅಜ್ಜಿ ಹೋದ್ರೆ ಇನ್ನೂ ಸ್ಲೋ. ಗೈಸ್ ನನ್ನ ಲಂಚ್ ಮಾಡ್ಕೋತಾ ಇದ್ದೀನಿ. ಲಂಚ್ ಚಿಕನ್ ರೈಸ್. ನನ್ನ ಡಯಟ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಮ್ಮ ಅಮ್ಮ ರಾಣಿ ಸೋಫಾನ್ ಗಲೀಜ್ ಮಾಡ್ತಾಳೆ ಅಂತ ನೋಡಿ ಉದ್ದ ಚೈನ್ ತಂದು ಕಟ್ಟಿದ್ದಾರೆ ಓಡಾಡೋಕ್ಕೆ. ಮತ್ತೆ ಅಲ್ಲಿ ಅವಳು ಕೂತ್ಕೊಳ್ಳೋಕೆ ಬೆಡ್ಶೀಟ್ ಬೇರೆ ಹಾಕಿದ್ದಾರೆ. ಇವಳು ಸೋಫಾ ಮೇಲೆ ಕೂತ್ಕೊಂಡು ಇವಳು ಕೂದಲೆಲ್ಲ ಬಿದ್ದು ಹಾಳಾಗ್ತಿದೆ ಸೋಫಾ ಅಂತ ನಮ್ಮ ಅಮ್ಮ ಪ್ರಾಬ್ಲಮ್. ಏನು ಮಾಡೋದು ಹೇಳಿ? ಸೊ ತುಂಬ ರೂಮಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಬಚ್ಚಿಟ್ಕೊಳ್ಳೋಕೆ ನೋಡ್ತಾ ಇದ್ದೆ. ಸೊ ಅವನು ಜಾಸ್ತಿ ವಾರ್ಡ್ರೋಬ್ನ ಓಪನ್ ಮಾಡ್ಕೊಂಡು ಇಲ್ಲಾದ್ರೂ ಕೂತ್ಕೋಬೋದು, ಬಟ್ ಗೊತ್ತಾಗ್ಬಿಡುತ್ತೆ. ವಾರ್ಡ್ರೋಬ್ ಓಪನ್ ಮಾಡೇ ಮಾಡ್ತಾನೆ ಅವ್ನು ರಾತ್ರಿ ಬಂದಮೇಲೆ. ಈ ಕಡೆನೂ ಕೂತ್ಕೋಬೋದು, ಇಲ್ಲಿ ಕೂತ್ಕೋಬೋದು. ಸ್ವಲ್ಪ ಬಚ್ಚಿಟ್ಕೊಂಡು ಅವ್ನು ಇಷ್ಟು ತೆಗೆದು ತೆಗಿಬೋದು. ಅವ್ನು ಆಕ್ಸಿಡೆಂಟಲ್ಲಿ ಫುಲ್ ತೆಗೆದ್ಬಿಟ್ಟು ಆದರೆ ಕಾಣಿಸ್ಬಿಡ್ತೀನಿ. ಕಾಲಿಗೆ ಕಾಣಿಸೋದು ಪ್ರಾಬ್ಲಮ್ಮು. ಈ ಕಡೆ ಎಲ್ಲೂ ಕೂರೋಕ್ಕಾಗಲ್ಲ. ವಾಶ್ರೂಮ್ ಇದೆ, ಅದು ಬಿಟ್ಟು ಇನ್ನೊಂದು ಜಾಗ ಇದೆ ಇಲ್ಲಿ ನೋಡಿ. ಇಲ್ಲೂ ಬಚ್ಚಿಟ್ಕೋಬೋದು ನಾನು. ಮತ್ತೆ ಮೇಲ್ಗಡೆ ಒಂಚೂರು ಜಾಗ ಇದೆ, ಅದು ನೋಡೋಣ ಬನ್ನಿ. ಇಲ್ಲೂ ಕೂರ್ಬೋದು. ಸೊ ಇಷ್ಟು ಜಾಗ ಇದೆ. ಸೊ ನನ್ನ ಪ್ಲಾನ್ ಏನು ಅಂದರೆ, ಅವ್ನು ನನ್ನ ಕಣ್ಣಿಡಿಯೋವರೆಗೂ ನಾನು ಎಲ್ಲೇ ಇದ್ದೇ ರೂಮಲ್ಲಿ ಇರಬೇಕು. ಅಮ್ಮ ಹತ್ರ ಅಕ್ಕ ಹತ್ರ ಏನು ಹೇಳಿಸ್ತೀನಿ ಅಂದರೆ, ಬಬ್ಲು ಇಲ್ಲ, ಎಲ್ಲೋ ಆಚೆ ಹೋಗಿದ್ದಾನೆ, ಇವತ್ತು ನೈಟ್ ಬರಲ್ಲ ಅಂತ ಹೇಳಿಸ್ತೀನಿ. ಬಟ್ ಸಡನ್ ನನ್ನ ಮುಂದೆ ಬಂದಾಗ ಅವ್ನ ರಿಯಾಕ್ಷನ್ ಆಗಿರುತ್ತೆ ನೋಡೋಣ. ಅದಕ್ಕಿಂತ ಇನ್ನೊಂದು ಕ್ರೇಜಿ ಜಾಗ ಅಂದರೆ ಇದು ನೋಡಿ. ಇದು ಡೋರು ಯಾವಾಗಲೂ ಕ್ಲೋಸ್ ಇರುತ್ತಲ್ಲ, ಅವ್ನು ಕ್ಲೋಸ್ ಮಾಡ್ದ ಅಂದರೆ ಹಿಂಗಿರುತ್ತೆ, ಇಲ್ಲ ಅಂದರೆ ಹಿಂಗೆ ಓಪನ್ ಇದ್ದಾಗ ಹಿಂಗಿರುತ್ತೆ. ಸೊ ಇಲ್ಲಿ ಬಚ್ಚಿಟ್ಕೊಂಡ್ರೆ ನನ್ನ ಪ್ರಕಾರ ಇಡೀ ಜಾಗದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ರಿಸ್ಕ್ ಕಮ್ಮಿ ಇರೋ ಜಾಗ ಇದು. ಇದು ಬಿಟ್ಟರೆ ಆ ಜಾಗ, ಅದು ಬಿಟ್ಟರೆ ಮೇಲೆ. ಈ 3 ಜಾಗದಲ್ಲಿ ಒಂದು ಕಡೆ ಬಚ್ಚಿಟ್ಕೋಬೇಕು. ಅದು ಅವ್ನು ಎಷ್ಟೊತ್ತಿಗೆ ಬರ್ತಾನೆ ಏನು ಅಂತೆಲ್ಲ ಕೇಳಿಕೊಂಡು ನನ್ನ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಹೈಡ್ ಮಾಡೋದು ಕ್ಯಾಮ್ರಾ ಸ್ವಲ್ಪ ಕಷ್ಟ. ಅವನ ಹತ್ರ ಸಿಕ್ಕಾಕೊಂಬಿಟ್ರೆ ಅಂತ ಭಯ. ನೋಡೋಣ ಏನು ಮಾಡ್ಬೋದು ಅಂತ. ಗೈಸು ಇನ್ನೊಂದು ಸ್ವಲ್ಪ ಹೊತ್ತು ತುಂಬ ಬರ್ತಾನೆ. ನಾನು ಇವತ್ತು ಒಂಚೂರು ಮೀಟಿಂಗ್ ಗಳಿತೈತೆಲ್ಲ ಮುಗಿಸ್ಕೊಂಡೆ. ಫಟ್ ಅಂತ ಈಗ ನಾನು ಒಂಚೂರು ಕಂಫರ್ಟೇಬಲ್ ಔಟ್ಫಿಟ್ಟಲ್ಲಿ ಶಿಫ್ಟ್ ಆಗಬೇಕು. ಹಾಗೆ ಅವ್ನು ಬರೋಕ್ಕೆ ಮುಂಚೆ ನಾನು ಹೋಗಿ ನನ್ನ ಅಡ್ಡ ಅಲ್ಲಿ ಕೂತ್ಕೋಬೇಕು. ಲೆಚ್ಕೊ. ಗೈಸು ಹಿಡನ್ ಕ್ಯಾಮ್ರಾ ಇಡೋದೇ ಒಂಚೂರು ಭಯ ಇರೋದು, ಯಾಕೆಂದರೆ ಕಾಣಿಸ್ಬಿಟ್ರೆ ಕಷ್ಟ ಅಂತ. ಅದಕ್ಕೆ ಏನು ಮಾಡ್ಬೋದು ನೋಡೋಣ. ಇಬ್ಬರು ಟೀಮ್ ಮೆಂಬರ್ಸ್ ಇದ್ದಾರೆ, ಅವ್ರೇನಾದರೂ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನೋಡೋಣ. ಸಾಹಿಲ್, how much time you taking? Half an hour you coming? Okay, I'm going out. I will come and meet you. ಈಗ ನಾನು ಆಚೆ ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟಿದ್ದೀನಿ. ನೋಡೋಣ. ಈಗ ಅವ್ನು ಕಾಲ್ ಎತ್ತಲ್ಲ. ಇವಾಗ ಕಾಲ್ ಎತ್ತಿದ್ರೆ ಪಕ್ಕ ಸಿಗಾಕೊಂಡ್ಬಿಡ್ತೀನಿ ನಾನು ಮಾತಾಡೋ ಸ್ಟೈಲಲ್ಲಿ. ನೋಡೋಣ. ಈಗ ಬಚ್ಚಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೂ ಅರ್ಧ ಗಂಟೆ ಅಂತೆ. ಅವ್ನು ಕೆಳಗೆ ಬಂದ ತಕ್ಷಣ ಓಡೋಗ್ಬಿಡ್ತೀನಿ. ನನಗೆ ಪಾಪ ಅನಿಸ್ಬಿಡ್ತು ನಾನು ಕಟ್ಟಾಕಿರೋದು ನೋಡಿ. ಅದಕ್ಕೆ ತೆಗ್ದೆ ನೋಡಿ. ಏನು ರಾಣಿ ಥರ ಕೂತಳು ನೋಡಿ ಸೋಫಾ ಮೇಲೆ. ಇದಕ್ಕೆ ನಮ್ಮ ಅಮ್ಮ ಇವಳನ್ನ ಕೆಳಗಿಡೋದು. ಸೋಫಾ ಎಲ್ಲ ಗಲೀಜಾಗಿರೋದೆ ಇವಳಿಂದ. ಎಲ್ಲೋ ತುಳ್ಕೊಂಬರೋದು, ಸೋಫಾ ಫುಲ್ ಓಡಾಡೋದು, ಕೂತ್ಕೊಂಬಿಡೋದು. ನನಗೆ ಪಾಪ ಅನಿಸ್ಬಿಡ್ತು. ಅಮ್ಮ ಬಂದರೆ ಬೈತಾರೆ ನನಗೆ. ಬೇಸು ಸಾಯಿದು ಕಾಲ್ ಮಾಡಿದ್ದೆ. ನಾನು ಆನ್ ದ ಬೈತೀನಿ ಅಂತ ಹೇಳಿದ್ದಾನೆ. ಸೊ ಲೆಟ್ಸ್ ಸಿ ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ಅಮ್ಮನ ಹತ್ರ ನಾವು ಕಾಚಿ ಹೋಗಿರೋ ವಾಪಸ್ ಬಂದಿದ್ದಾರೆ. ಅವ್ರಿಗೂ ಸ್ಕ್ರಿಪ್ಟ್ ಹೇಳಿದ್ದೀನಿ ಏನು ಅಂದರೆ, ಬಬ್ಲು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಬೇಕಷ್ಟೆ. ಆಮೇಲೆ ಬಚ್ಚಿಟ್ಕೊಳ್ಳೋಕ್ಕೆ ಜಾಗನೂ ರೆಡಿ ಇದೆ. ಜಸ್ಟ್ ದಟ್ ಅವ್ನಿಗೆ ರಿಯಾಕ್ಟ್ ಮಾಡ್ತಾ ನೋಡ್ಬೇಕು ಈಗ ಅಷ್ಟೇ. ಈಗ ಸದ್ಯಕ್ಕೆ ಅವ್ನ ರೂಮಲ್ಲಿ ನಾನು ಯಾವುದೂ ಹಿಡನ್ ಕ್ಯಾಮ್ರಾ ಇಟ್ಟಿಲ್ಲ. ನಮ್ಮ ಬಾಯ್ಸ್ ಕೇಳಿದ್ದೀನಿ ಕ್ಯಾಮ್ರಾ ಇಟ್ಕೊಂಡು ಹಿಡನ್ ಆಗಿ ವಿಡಿಯೋ ಮಾಡಿ ಸ್ಲೋ ಆಗಿ ಅಂತ ಅವ್ನ ರಿಯಾಕ್ಷನ್ಸ್ನ. ಬಿಕಾಸ್ ಇಲ್ಲೆಲ್ಲೇ ಇಟ್ಟರು ಅವ್ನ ರೂಮ್ ಅವ್ನಿಗೆ ಗೊತ್ತಾಗೋಗುತ್ತೆ. ಗೈಸ್ ಒಬ್ಬರನ್ನ ಕ್ಯಾಮ್ರಾ ಕೊಟ್ಟು ಕೆಳಗೆ ಕೂರಿಸಿದ್ದೀವಿ, ಇನ್ನೊಬ್ಬರು ರೂಮಲ್ಲಿ ಇರ್ತಾರೆ. ಸೊ ದಟ್ ನಾರ್ಮಲ್ ಆಗಿರಲಿ ಅಂತ. ಅವ್ನ ರೂಮಲ್ಲಿ ಬಚ್ಚಿಟ್ಕೊಂಡ್ರೆ ಅವ್ನಿಗೆ ಗೊತ್ತಾಗುತ್ತಾ ಇಲ್ವಾ ಅನ್ನೋದೇ ಇವತ್ತಿನ ಎಕ್ಸ್ಪೆರಿಮೆಂಟ್. ಮೇಲಿದ್ದಾರೆ ಬೈ. ಸ್ಪ್ಲಾಶ್ ಆನ್ ಆಗಿತ್ತು, ಆಫ್ ಮಾಡಿಬಿಟ್ಟು ಆನ್ ಮಾಡಿದೆ. ಬಚ್ಚಿಟ್ಕೊಂಡು
ಕೊಟ್ಟು ಸತ್ತರೆ ಪ್ಲೀಸ್ ಕಾಪಾಡು. ಲಿಟ್ರಲಿ ಇಲ್ಲಿ ಏನಿಲ್ಲ ಗೈಸ್, ಸ್ಪೇಸ್ ಇಲ್ಲ. ನನಗೆ ಜಾಗ ಇರುತ್ತೆ ಕಾಲು ಊಟ ಮಾಡ್ಕೊಳಕ್ಕೆ ಅಂದ್ಕೊಂಡೆ. ಫ್ಲ್ಯಾಶ್ ಆನ್ ಇದೆ, ಕಾಣಿಸ್ತಿದ್ರೆ ಸಾಕು. ನಾನು ಬಟ್ಟೆ ಹಿಂಗೆ ಅಡ್ಡ ಇಟ್ಬಿಟ್ಟು ಲಾಕ್ ಮಾಡ್ತೀನಿ. ವಾಶ್ರೂಮ್ ಇಲ್ಲೇ ಇರಲ್ಲ, ಇಲ್ಲಿ ಬಂದು ನೋಡಿಲ್ಲ ತಾನೆ. ಊಟ ಮಾಡೋಣ, ಹೋಗ್ಬಾ, ಕೆಲಸ ಐತ್ಲಿ. ಇಲ್ಲ ಇಲ್ಲ ಎದುರ್ಕೊಂಡ್ಬಿಟ್ಟೆ. ಹೋದ ಬನ್ನಿ, ಬೇರೆ ಕಡೆ ಹೋಗ್ಕೊಂಡ್ಬಿಡಿ. ಹೈಡ್ ಮಾಡು, ಫೋನ್ನ ಹೈಡ್ ಮಾಡು. ಸಿದ್ದೆ ಅಂತ ಇವತ್ತು ಚೆನ್ನಾಗಿ ತಿಂದಿದ್ದೆ, ನಾಳೆ ಸಿದ್ದೆ. ಎಲ್ಲಿ ಬಚ್ಚಿಕೊಳ್ಳಿ, ಒಂದು ರೂಮಲ್ಲಿ ಜಾಗನೇ ಇಲ್ಲ. ಅಲ್ಲಿ ಕಾಣಿಸುತ್ತೆ ಚಂದ್ರ. ಚಂದ್ರ ವಾವ್, ಸೂಪರ್, ಸಲ್ಯೂಟ್. ಬೊಂಬೆ ವಾಶ್ರೂಮ್ ಮತ್ತೆ ಹೋಗಲ್ಲ ಅನ್ಸುತ್ತಲ್ವ ಅವನು. ಹೋಗ್ಬಿಟ್ರೆ ಇಲ್ಲೇ ಬಚ್ಚಿಕೊಂಡ್ರೆ ಬೆಟರ್ ಪ್ಲೇಸ್ ಅನ್ಸುತ್ತೆ ನನಗೆ. ಅಟ್ಲೀಸ್ಟ್ ಅವ್ನು ಕಾಣಿಸ್ತಾನೆ, ಸ್ವಲ್ಪ ಓಪನ್ ಮಾಡಿ ಇಟ್ಕೊಂಡ್ರೆ. ಇಲ್ಲೆಲ್ಲಾದ್ರೂ ಇದ್ರ ಮೇಲೆ ಇಡ್ಬೋದು ನೋಡು. ಹಾಂ, ಪರ್ಫೆಕ್ಟ್ ಆಗಿದೆ. ರೆಕಾರ್ಡ್ ಹೊತ್ತು ಬಿಡಿ. ರೆಕಾರ್ಡ್ ಆಗ್ತಿದೆ, ಫ್ರೇಮ್ ಪರ್ಫೆಕ್ಟ್ ಆಗಿದೆ. ರೆಕಾರ್ಡ್ ಸ್ಟಾಪ್ ಆಗದಿದ್ದರೆ ಸಾಕು, ಅವಾಗ ನೋಡ್ತಾ ಇರ್ಬೇಕು ಅಷ್ಟೇ. ಈಗ ಅವ್ನು ಊಟ ಮಾಡ್ಕೊಂಬರೋವರೆಗೂ ನಾನು ಇಲ್ಲಿ ಚಿಲ್ ಮಾಡ್ತೀನಿ ಗೈಸ್. ಆ ವಾರ್ಡ್ರೋಬು ಸಖತ್ ಸೆಕೆ. ಎಲ್ಲರೂ ಸ್ವಲ್ಪ ಹಿಂಗೆ ನೋಡಿ, ಹಿಂಗೆ ತೆಗ್ದಿಡ್ಬೋದು, ಹಿಂಗೆ ಇಡ್ಬೋದು ಅಟ್ಲೀಸ್ಟ್. ನೋಡಿ ಸ್ವಲ್ಪ ಗಾಳಿ ಆದರೂ ಇರುತ್ತೆ. ಅವ್ನು ಬರ್ತಿದ್ದೆ, ಅವ್ರ ಕರೆ ಹಿಂಗೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಅವ್ರಿಗೆ ಓಪನ್ ಆಗಲಿ, ಯಾರು ಹಾಡಕ್ಕೆ ಬರ್ತಾರೆ. ಟೀಮು ಇಲ್ಲ ಗೈಸ್, ಅವನು ಒಬ್ಬನೇ ಇರೋದು. ಸಿಕ್ಕಾಕೊಂಡ್ರೆ ಕಾಪಾಡೋಕ್ಕೆ ಯಾರೂ ಇಲ್ಲ ಈಗ. ಇಲ್ಲೇ ಕೂತ್ಕೊಂಡ್ರೆ ಕಷ್ಟ ಆಗ್ಬೋದು. Stop and edit the video. Bro, edit bro. Huh? Oh, you ate biryani? ಮಿರರಲ್ಲಿ ಕಾಣ್ತದೆ Full bro, how much you can do, you do. Okay, tomorrow again we'll shoot and I will also edit. ಕಿಟಕಿ ಆಚೆ ಹೋಗ್ಬಿಟ್ರೆ ಬೆಸ್ಟ್. ಅವ್ರಿಗೆ ಎತ್ಕೊಳ್ಳೋಣ ಅವ್ರ ರೂಮಲ್ಲಿ ಬಿಸಾಕಕ್ಕೆ. ಎದುರ್ಸಕ್ಕೆ ಬೇಕಾಗುತ್ತೆ. ನೋಡಿ ಎಂಥ ಜಾಗ. ಇಲ್ಲಿಂದ ನಾನು ಇಲ್ಲಿದ್ದೀನಿ, ಟುಮ್ ಗೊತ್ತೇ ಆಗಲ್ಲ. ಈಗಿರೋದಲ್ವ ಆಟ. ಇಲ್ಲಿಂದ ಪಕ್ಕದ ರೂಮ್ಗೆ ಹೋಗ್ಬೋದು, ಅಂದರೆ ನಮ್ಮ ಅಕ್ಕ ರೂಮ್ಗೆ ಹೋಗ್ಬೋದು. ಮಾಡೋಣ. ಫ್ಲ್ಯಾಶ್ ಆನ್ ಇಟ್ಟಿಲ್ಲ ಅಂದರೆ ನಾನು ಕಾಣಿಸಲ್ಲ. ಫ್ಲ್ಯಾಶ್ ಆಫ್ ಇಟ್ಟರೆ ಅವ್ನು ಕಾಣಿಸಲ್ಲ. ಏನು ಮಾಡೋದು ಅರ್ಥ ಆಗ್ತಿಲ್ಲ. ಚೇರ್ ಮೇಲೆ ಕೂತ್ಕೊಳ್ಳಿ, ಚೇರ್ ಮೇಲೆ ಸ್ವಲ್ಪ ಹೊತ್ತಿನ ಕೂತ್ಕೊಳ್ಳೋಣ. ಅವ್ನು ಬೆಡ್ ಮೇಲೆ ಹೋಗಿದ ತಕ್ಷಣ ಮ್ಯಾಚ್ ಬಾಕ್ಸ್ ಹಾಕ್ತೀನಿ, ಅವ್ನ ರಿಯಾಕ್ಷನ್ ನೋಡೋಣ. ನೋಡಿ ನಾಯಿ, ನೋಡಿ ನಾಯಿ ಮರಿ. ಲೈಟ್ ಆಫ್ ಆಗೋಯ್ತು.
ನಾನಿತ್ತು ಇಷ್ಟೊತ್ತು ಲೈಟ್ ಆಫ್ ಆಗೋಯ್ತು. ನಮ್ಮ ಟೀಮು ರೆಕಾರ್ಡ್ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡು. ಕಾಲ್ ಮಾಡಿ ಕರೆದೆ ಅವ್ರನ್ನ ಸೈಡ್ಗೆ ಮ್ಯಾಚ್ ಬಾಕ್ಸ್ ಬಿಸಾಕ್ಬಿಟ್ಟು ಇಲ್ಲೆಲ್ಲರೂ ಬಚ್ಚಿಟ್ಕೊಂಬಿಡೋಣ ಅಂದರೆ ಬರ್ತಾನೆ ಇಲ್ಲ ಗೈಸ್. ಸೊ ಇಲ್ಲಿ ಫೋನ್ ಇಟ್ಟು ಹೋದರೆ ಅವನಿಗೆ ಕಾಣಿಸಲ್ಲ ಆಯಿತಾ. ಹೆಂಗಾದರೂ ಮಾಡಿ ಇಲ್ಲಿ ಫೋನ್ ಇಟ್ಟು ಫ್ಲ್ಯಾಶ್ ಆಫ್ ಮಾಡಿ ಇಲ್ಲಿಂದ ಅವ್ನು ಬಂದಾಗ ಅವ್ನು ರಿಯಾಕ್ಷನ್ ತೊಗೋಬೇಕು. ಟ್ರೈ ಮಾಡೋಣ. ಅಲ್ಲಿಯೂ ಸಿಕ್ಕಾಕೊಂಡೆ ರಿಸ್ಕ್ ತೊಗೋತಾ ಇದ್ದೀನಿ. ಸಿಕ್ಕಾಕೊಂಡೆ ಅಂದರೆ ಫೋನ್ ಕಾಣಿಸ್ಕೊತು ಅಂದರೆ ಪ್ಲ್ಯಾನ್ ವೇಸ್ಟು. ಬಟ್ ಲೆಟ್ಸ್ ಸಿ. ನಾನು ಇವಾಗ ನೋಡಿದೆ ಅವ್ನು ಕತ್ತಲ ಡೋರ್ ಓಪನ್ ಮಾಡಿದಾಗ ಲೈಟ್ ಬೀಳುತ್ತೆ ಕರೆಕ್ಟ್. ನಾನು ನೋಡಿ ಗೂಬೆ ಥರ ಮಾತಾಡ್ತಾ ಇದ್ದೀನಿ. ಹೆಂಗಾರು ಮಾಡಿ ಅವ್ನು ಫೇಸ್ ರಿಯಾಕ್ಷನ್ ತೊಗೋಬೇಕಲ್ಲ. ಚೇರ್ ಮೇಲಿಲ್ಲ, ಅವನು ಚೇರ್ ಮೇಲೆ ಲೈಟ್ ಆಫ್ ಮಾಡ್ದ. ಕ್ರೇಜಿ ಮೂಮೆಂಟ್ ಇದು. ಇನ್ನು ಅಲ್ಲೇ ಮಲ್ಗವನು ಅವನು. ಮ್ಯಾಚ್ ಬಾಕ್ಸ್ ಬಿಸಾಕಿದ್ರು ಅವನು ಗಮನ ಇಲ್ಲ ಅವನು. ಇವಾಗ ಏನು ಮಾಡ್ಬೋದು? ಕಿಟಕಿ ಮೇಲೆ ಕಟ 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 ಹೊಡೆಯೋಣ. ಹಾಲ್ ಡೋರ್ ಹೊಡಿಯೋಣ. ನಮ್ಮ ಅಕ್ಕ ರೂಮಿಗೆ ಬಂದೆ. ಇವಾಗಿರೋದು ಮಜಾ. ಮಗ ಅಂಟಿ ನಿಮ್ಮ ಮಗ ಇವತ್ತು ಕುಡ್ಕೊಂಡ್ಬಂದ ನೋಡ್ರಿ. ಎಲ್ಲ ಇಲ್ಲೇ ಗೊತ್ತಿಲ್ಲ. ಮೇರಾ ಕಸಮ್ ತೇರಾ ಕಸಮ್ ಏನೋ ಆಗೈತೆ. ಮಾಮ್ ಇವನ್ ಮುಖ ನೋಡಿ ಒಂಚೂರು. ಅಂಟಿ ಸ್ಮೆಲ್ ನೋಡಿ ನಿಮ್ಮ ಮಗಂದು ಎಣ್ಣೆ ಗಿಣ್ಣೆ ಹೊಡೆದವನು. ಬಂದಿದ ತಕ್ಷಣನೇ ತಿಕ್ಲು ತರ ಆಡ್ತಿದ್ದ. ಡೋರ್ ಹೊಡಿತಾವ. ಟ್ರಕ್ಗೆ ಬಂದ್ಬಿಟ್ಟೆ. ಈ ಸರಿ ಏನಾದರೂ ಬಿಸಾಕ್ಬೇಕಲ್ಲ. ಬ್ಯಾಕ್ ಕೇಸ್ ಬಿಸಾಕೋಣ. ಶಾಲ್ ಇದೆ, ಸೊ ಅದಕ್ಕೆ ಈ ಕಡೆ ತಿರ್ಕೊಂಡಿರ್ತೀನಿ. ಈ ಸೈಡ್ ಲೈಟ್ ಇರುತ್ತೆ, ಒಳಗೆ ಲೈಟ್ ಇರಲ್ಲ. ಆಚೆ ಲೈಟ್ ಹೋಗಲ್ಲ. ಸೆಕೆ ಸ್ವೆಟ್ ಕುಂಡಿ ಆ ಕಡೆ ತಿರ್ಸ್ಕೊಂಡು ಮಲ್ಕೊಂಡು ನೋಡಿ. ಬಸ್
ಯಾರಿದು ಕನ್ನಡದ ಗಂಡು? ಮಾಲಾಶ್ರೀ ಒಂದೇದ ಹೆಣ್ಣು ಮಾಲಾಶ್ರೀ. ಅಯ್ಯೋ ಕಿಟಕಿ ಲಾಕ್ ಹಾಕ್ಬಿಟ್ಟವನ್ ಹೆಂಗೋ ತೆಗಿಯೋದು. ಹೀರೋಯಿನ್ ತರ ಇದೆ. ಏನಾಗಿದೆ ಅವನಿಗೆ? ಅವ್ರು ಯಾರೋ ಡೋರ್ ಹೊಡಿತಾರಂತ 11:30 भैया शूटिंग है और यू गॉन मैड. क्या कौन गिर गया? ಏನಾಯ್ತು ಫಸ್ಟ್ ಸ್ಮೆಲ್ ನೋಡಿ ನಮ್ಮ ತಾಯಿ ಮಮ್ಮಿ ಬೇಡ ಬಿಡ್ತಿದ್ ಮಮ್ಮಿ ಬಾಣ ಬಾಣ ಅದು ಯಾರು ಫಸ್ಟ್ ನೀವು ನೋಡ್ಕೊಂಡ್ ಬನ್ನಿ, ಏನಿಲ್ಲ ಅಂದ್ರೆ ನಾವು ಬರ್ತೀವಿ. ಧೈರ್ಯ ಇರುತ್ತೆ ಬರ್ರು ಒಂದಕ್ಕೊಬ್ರು. ಈವೆಂತ ಫ್ರೆಂಡ್ಸ್ ನನಗೆ ನಾನೇ ಧೈರ್ಯ. ನಾನು ಏನ ಸ್ವಲ್ಪ ಎದುರ್ಕೊಂಡ್ರು ಪಾಪ ಡಿಸ್ಟೆನ್ಸ್ ಹೆಂಗೋ ಈ ಕಡೆ ಬಂದ್ಬಿಟ್ಟು ಇಲ್ಲಿಂದ ಏನು ಮಾಡೋದು ನೋಡಬೇಕು. ಬಿಸಾಕಕ್ಕೇನಿಲ್ಲ. ಕಿಟಕಿ ಲಾಕ್ ಆಗ್ಬಿಡಿದೆ. ಈ ಕಡೆ ಓಪನ್ ಇತ್ತು. ಇದೇ ಬಿಸಾಕನ. ನಮ್ಮ ಅಮ್ಮ ಕರ್ಕೊಂಡ್ಬರ್ತು ಮೇಲೆ. मारे 2 बार डोर मारे पोस्ट कान तक मारो पहुंच गए पर तो मैच बॉक्स भी गिरा पहले उठा लगा फिर वापस नहीं फैन गाड़ी बिल्डिंग हां मैं भी गिरा है ये यूं यार ना ಅಲ್ಲ ನಾನು ಬಿದ್ದೆ ಅದೇ ರೋ ಪೌಚ್ ಎಲ್ಲಿ ತನ ಉತ್ತ ಎಲ್ಲಿನ ಬಿತ್ತು ಅಂತ ಇದು ಆ ಪೌಚ್ ಎಲ್ಲಿಂದ ಬಿದ್ದಿರಬೇಕು. ರಾಣಿ ಬಂದಿದ್ದು ರೂಮ್ ಅಲ್ಲಿ ಬಿಡಿಸಿರ್ಬೇಕು. ರಾಣಿ ಇರ್ಬೋದೇನೋ ಅವಾಗ. ಇವಾಗ ಹಿಂಗ್ ಬಿತ್ತು ನೀನೇ ಬೀಳ್ಸಿರ್ಬೋದು ಕುಡಿದ್ಬಿಟ್ಟು. ಹಂಗೆ ಅವನು ಭಯ ಆಗ್ತೈತಾ? ನಾನು ಲಾಸ್ಟ್ ಮಾಡಿ ಬರ್ತೀನಿ. पोस्ट कान तक मारो पहुंच गए तो मैच बॉक्स भी गिरा पहले. Thank you, Sai. Today, this is my. change. No, Papa. Good diet. Don't change much. Promise ಬಿಟ್ಟು ಡೋರ್ ತಂದು ಯಾರು ಏಯ್ ಯಾರ ಬಿಡಿಸಿದ್ರು ಗೊತ್ತಿತ್ತೀನಿ. ಮನೇಲಿ ಯಾರಿದ್ದಾರೆ? ಅವನ ಪಾಡಿಗೆ ಅವನು ರೂಮಲ್ಲಿ ಮಲಗಿದ್ದಾನೆ. ಯಾರು ಬಬ್ಲು ಸಾಕ್ ಮನೇಲಿ ಅವನು ಅವನ ರೂಮಲ್ಲಿ ಇಲ್ವಾ ಅವನು? ಅಮ್ಮ ಹತ್ರ ಯಾವುದೇ ಥರದ್ದು ಸುಳ್ಳಿಡಕ್ಕೆ ಆಗಲ್ಲ. ರೂಮಲ್ಲಿ ಮಲ್ಕೊಂಡೆ ಮಲಗಿಲ್ವಾ ಅವನು? ಸ್ಯಾಮ್ಸಂಗ್ ಇನ್ಸ್ಟಾ ಅವರೇ ಎಕ್ಸ್ಕ್ಯೂಸ್ ಮೀ ಸ್ಯಾಮ್ಸಂಗ್ ಇನ್ಸ್ಟಾ ಅವರೇ ಎಲ್ಲಿದ್ದೀರಾ ಬನ್ನಿ. ಅವ್ರು ಇಲ್ಲ ಇವ್ರು ಬಾಯ್ ಬಿಟ್ರು ಇವಾಗ. ಅವ್ರು ಯಾವಾಗ ಬಂದ್ರು? ಫಸ್ಟ್ ಆಫ್ ಆಲ್ ಅವ್ರು ಯಾವಾಗ ಬಂದ್ರು ಕೇಳು. ಹೇಳಿ. ಹೌದು ಬಾಯಿ हम ऐसे 26 रहे हाफ एन आवर पहले ಏನಾಯ್ತು? ನೀವು ಕಂಟ ನಿಮ್ ಬಾಯಲ್ಲಿ ಒಂದು ಸುಳ್ಳಿಡಕ್ಕಾಗಲ್ವಾ? ಅನ್ಕೊಂಡೆ ನಿಮ್ ಅಷ್ಟು ಚೆನ್ನಾಗಿ ಅಪ್ಪಟ ಕನ್ನಡದಲ್ಲಿ, ಹಿಂದಿಲಿ, ಇಂಗ್ಲಿಷಲ್ಲಿ ಹೇಳಿದ್ದೀನಿ. ನಿನಗೆ ಹೇಳಿದೆ ತಾನೇ ಹೇಳ್ಬೇಡ್ರಿ ಅಂತ. ಅವ್ರಿಗೆ ಹೇಳಿಲ್ವಾ? ನಾನ್ ಮನೇಲಿಲ್ಲ ಅಂತ ಹೇಳಿದ್ನಲ್ಲ. ಬೆಳಗ್ಗೆ ತಾನೇ ಏನ್ ಹೇಳ್ದೆ? ಸಾಯಿಲ್ ಭಯ ಆಯ್ತಾ? ಟೆನ್ಷನ್ ಆಗೋಯ್ತು. ಯಾವ್ದಕ್ ಭಯ ಆಯ್ತು? ಫಸ್ಟ್ ಯಾವ್ದಕ್ ಭಯ ಆಯ್ತು? ತಟ್ಟಿದ್ದು ನೋಡಿ ಯಾವ ತಟ್ಟು ಕಲ್ಗಿಲ್ ಬಿತ್ತು ಅನ್ಕೊಂಡು ಡೋರ್ ತಟ್ಟಿನ ಟೆನ್ಷನ್ ಆಗೋಯ್ತು ನಂಗೆ. ಇವಾಗ ಓಡ್ಬಂದು ನಮ್ಮ ಅಮ್ಮಯಿಂದ ಪ್ರ್ಯಾಂಕ್ ಆಗೋಯ್ತು ಗೈಸ್. ಇಲ್ಲಾಂದ್ರೆ ಸಾಯಿಲ್ಗೆ ಪ್ಯಾಂಟ್ ಅನ್ನ ಸುಸು ಮಾಡಿಸ್ಬಿಡ್ತಿದ್ದೆ. ನಾನು ಏನ್ ಹೇಳಿಲ್ಲ ಕಣೋ. ನಾನು ಎಂತ ಪಾಡಿಗೆ ರೂಮಲ್ಲಿ ನಾನ್ ನಿಮ್ಗೆ ಏನ್ ಹೇಳ್ದೆ? ಮನೇಲಿ ಇಲ್ಲ ಅಂತ ಹೇಳಿದ್ನಲ್ಲ. ಸೊ ನಿನ್ಗೆ ಹೇಳಿಲ್ವಾ? ಯಾರು ಏನು ಮಾತಾಡಿಲ್ಲ. ನಾನು ಇಲ್ಲ ಅಂತ ಹೇಳಿ ಅಮ್ಮ ಹೇಳಿಲ್ಲ
ಇಲ್ಲಿ ಬಿಡಿ ಆಯ್ತು. ಎನಿವೇಸ್ ಅವ್ನು ಬಂದ್ಬಿಟ್ಟು ಏನಂದ ಗೊತ್ತಾ, ಏನಕ್ಕೆ ಬೀಳ್ತಾ ಇದೆ ಮಾಡ್ತಾ ಇದ್ದ. ಅವ್ನು ಅದನ್ನ ಹೇಳ್ರೆ ನನ್ನ ಹೆಸರು ಯಾಕೆ ಹೇಳಿದ್ರಿ? ಏನಂತ ಹೇಳಿದ? ಅವ್ನು ಅಲ್ಲೋಗಿ ಮಲ್ಕವನೇ ರೂಮಲ್ಲಿ ಅಂತ. ಓಕೆ ಸಾಯ್ ಟುಮ್ ಟುಮ್ ಲೇ ಮಾಡ್ಕೊಂಡ್ ಹಿಡ್ಕೊಂಡಿದ್ಯಾ ನೋಡು ಚಿನ್ನ. 1 hour ಇಂದ ಅಲ್ಲೇ ಇದೀನಿ ಚಿನ್ನ. 1 hour ಇಂದ. ಕಂಗ್ರಾಚುಲೇಷನ್. ಲೇ ಓಡೋದಲ್ಲ ಮಮ್ಮಿ ಅಂತ ಓಡೋದಲ್ಲ ಲೇ ಮಮ್ಮಿ ಅಂತ ಓಡೋದಲ್ಲ. ನೀವ್ ಮಾತಾಡ್ಬೇಡಿ ನೀವು. ನನ್ನ ಅರ್ಧ ಪ್ರ್ಯಾಂಕ್ ಹಾಳು ಮಾಡಿದಾರೆ ಇವರೇ. ವೇಸ್ಟ್ ಆಗೋಯ್ತು ಗೈಸ್. ಎನಿವೇಸ್ ಗೈಸ್, ಪ್ರ್ಯಾಂಕ್ ಇಷ್ಟ ಆಗಿದ್ರೆ ಕಾಮೆಂಟ್ ಹಾಕಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಾಯಿಲ್ ಕಂಗ್ರಾಚುಲೇಷನ್ಸ್, ನೀವು ಬಕ್ರ ಆಗಿದ್ದೀರಾ. ನೆಕ್ಸ್ಟ್ ಒಂದಿನ ಸಡನ್ ಆಗಿ ಸಾಯಿಲ್ ಯಾರೋ ಒಬ್ಬರಿಗೂ ಮಾಡೋಣ ಈ ತರ. ಏನಾದ್ರು ಪ್ಲಾನ್ ಮಾಡಿ ಮಾಡೋಣ, ಹುಷಾರಾಗಿರೋಣ. ಬಾಯ್. ಥ್ಯಾಂಕ್ ಯು ನನ್ನ ಪ್ರ್ಯಾಂಕ್ ಹಾಳು ಮಾಡಿದ್ದಕ್ಕೆ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಅದು ಸಡನ್ ಆಗಿ ನಂಗೆ ಜಂಪ್ ಹೊಡಿಯೋಕ್ಕೂ ಆಗಿಲ್ಲ. ಫೋನ್ ಜೇಬಲ್ಲಿ ಫೋನ್ ಇಡಕ್ಕಾಗಿಲ್ಲ. ಜಂಪ್ ಹೊಡಿಯೋಣ ಅಂದ್ರೆ ನಾನು ಹೋಗಿ ಕೂತ್ಕೊಂಡ್ಬಿಟ್ಟೆ ಕಲ್ ಮೇಲೆ. ಎನಿವೇಸ್ ಗೈಸ್, ಐ ಟ್ರೈಡ್. 1 hour ಆಟ ಆಡ್ತಿದ್ದೀನಿ. ಸೊ ವ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ಸೀನ್ ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿಕ್ಕಾಕೊಂಡ್ಬಿಟ್ಟೆ ಗೈಸ್. ಬಾಯ್. ಸೌಂಡ್ ಮಾಡ್ತಾರೆ ಅಂತ ಸಮಾಧಾನ ಏನಾಗಲ್ಲ. ಇಂಥದ್ದೆಲ್ಲ ಆಗ್ತೀವಿ ಫಸ್ಟ್ ಟೈಮ್ ಹಾಕ್ಕೊಡ್ತೇನೆ ಮುಂದೆ ಏನಾಗಲ್ಲ. ಥ್ಯಾಂಕ್ ಯು ಗೈಸ್. ಚೆನ್ನಾಗಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ.